ನೀವೇ ಸ್ವಂತ ನಾವೇ ಮೋಟರ್. ಗಡಿ ತಾಲೂಕಿನ ಆ ಗ್ರಾಮಕ್ಕೆ ಮೂಲ ಸೌಕರ್ಯವೇ ಇಲ್ಲ. ಕುಡಿಯಲು ಶುದ್ಧ ನೀರಿಲ್ಲ, ನಿತ್ಯ ನರಕದ ಜೀವನ. ಎಷ್ಟು ದಿನ ಆಗಿತ್ತಣ್ಣ? ಎಲ್ಲಿಗೆ ಹೋಗ್ಬೇಕು? ನೀರು ತರ್ಲಿಕ್ಕೆ ನೀರು ತಗೊಂಡ್ಬರಕ್ಕೆ ಎಲ್ಲಿಗೆ ಹೋಗ್ಬೇಕು? ಜುಲೈ 21ಕ್ಕೆ ಬರುವ ಸಿಎಂಗೆ ಗೇರವ್ ಹಾಕುವ ಎಚ್ಚರಿಕೆ. ಎಸ್, ಅದು ಗಡಿ ತಾಲೂಕು ಪಾವಗಡದ ಅನೇಕ ಗ್ರಾಮಗಳು ಈಗಲೂ ಕೂಡ ಮೂಲಭೂತ ಸೌಕರ್ಯ ಇಲ್ಲದೆ ವಂಚಿತರಾಗಿದ್ದಾರೆ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಇನ್ನು ಅನೇಕ ಗ್ರಾಮಗಳಲ್ಲಿ ರಸ್ತೆಯಾಗ್ಲಿ ಚರಂಡಿ ವ್ಯವಸ್ಥೆಯಾಗ್ಲಿ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಜನರಿಗೆ ಮೂಲಭೂತವಾಗಿ ಬೇಕಾಗಿರೋ ನೀರು ಶುದ್ಧ ನೀರಿಲ್ಲದೆ ಗ್ರಾಮಸ್ಥರು ಕೊಳಚೆ ನೀರನ್ನೇ ಆಶ್ರಯಿಸಿ ಬದುಕುತ್ತಿದ್ದಾರೆ. ಹೌದು, ಪಾವಗಡ ತಾಲೂಕಿನ ಗಡಿ ಪ್ರಾಂತ್ಯವಾಗಿರೋ ಗೌಡೆಟ್ಟಿ ಗ್ರಾಮದ ಜನರ ನರಕದಂತಹ ಜೀವನವನ್ನ ಮಾಡ್ತಿದ್ದಾರೆ. ಪಾವಗಡ ತಾಲೂಕಿನ ಗಡಿ ಪ್ರಾಂತ್ಯವಾದ ಗೌಡೆಟ್ಟಿ ಗ್ರಾಮದಲ್ಲಿ ಸುಮಾರು 1200 ಮಂದಿ ಗ್ರಾಮಸ್ಥರು ವಾಸವಾಗಿದ್ದಾರೆ. 1000ಕ್ಕೂ ಅಧಿಕ ಮಂದಿ ಇದ್ರೂ ಕೂಡ ಇಲ್ಲಿನ ನಿವಾಸಿಗಳ ಸ್ಥಿತಿ ಶೋಚನೀಯವಾಗಿದೆ. ಈ ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳು ತಾಂಡವಾಡ್ತಾ ಇವೆ. ಈ ಗ್ರಾಮದ ಕಾಲೋನಿ ಬಡಾವಣೆಯ ಜನರಿಗೆ ಕಳೆದ 3 ತಿಂಗಳಿನಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಸುಮಾರು 3 ತಿಂಗಳೇ ಕಳೆದಿದ್ರೂ ಇನ್ನೂ ರಿಪೇರಿ ಮಾಡಿಸಿಲ್ಲ. ಹೀಗಾಗಿ ಇಲ್ಲಿನ ಜನರು ಓವರ್ ಹೆಡ್ ಟ್ಯಾಂಕ್ ನೀರು ಸೋರ್ತಾ ಇದ್ದು ಬೀಳುವ ಹಂತದಲ್ಲಿದೆ. ಓವರ್ ಹೆಡ್ ಟ್ಯಾಂಕ್ ನೀರಿಗೆ ಕೊಳಚೆ ನೀರು ಮಿಶ್ರಣ ಆಗ್ತಾ ಇದ್ದು ಆ ಕೊಳಚೆ ನೀರೇ ಇಲ್ಲಿನ ಜನರಿಗೆ ಆಧಾರವಾಗಿದ್ದು ಜನರಲ್ಲಿ ರೋಗದ ಭೀತಿ ಶುರುವಾಗಿದೆ. ನೀವೇ ಸ್ವಂತ ನಾವೇ ಮೋಟರ್ ಏನು ಇಲ್ಲ ಸರ್, ಏನು ನೋಡೋದು ಈ ನೀರು ಜನಗಳು ಕುಡಿತಾರೆ, ಅದು ಗೊತ್ತಾಗಲ್ಲ. ಅವ್ರು ಮಾಡಿದ್ರು ಏನೋ ಎಷ್ಟು ದಿನ ಆಗೈತೆ ಕೆಟ್ಟೆ? ಎಷ್ಟು ದಿನ ಆಗೈತೆ ಕೆಟ್ಟೆ? 2 ತಿಂಗಳು ಕರೆಕ್ಟ್ ಆಗಿ ಬರಾಬರಿ 2 ತಿಂಗಳಾಗೈತೆ ಅಣ್ಣ. ಸ್ಟಾರ್ಟರ್ ಬಿಟ್ಕೊಂಡು ಎಷ್ಟು ದಿನ ಆಗೈತಣ್ಣ? ಎಲ್ಲಿಗೆ ಹೋಗ್ಬೇಕು? ನೀರು ತರ್ಲಿಕ್ಕೆ ನೀರು ತಗೊಂಡ್ಬರಕ್ಕೆ ಎಲ್ಲಿಗೆ ಹೋಗ್ಬೇಕು? ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು? ಇನ್ನು ಈ ಗ್ರಾಮದ ಶಾಲೆಯ ಸ್ಥಿತಿ ಆ ದೇವರಿಗೆ ಪ್ರೀತಿಯಾಗಬೇಕು. ಗೌಡೆಟ್ಟಿ ಗ್ರಾಮದ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಕೊಠಡಿಯ ಪಕ್ಕದಲ್ಲಿಯೇ ಕೊಳಚೆ ನೀರು ಶೇಖರಣೆ ಆಗ್ತಾ ಇದ್ದು ದುರ್ನಾಥದಲ್ಲಿಯೇ ಮಕ್ಕಳು ಪಾಠ ಕೇಳುವ ದುಸ್ಥಿತಿ ಇದೆ. ಕೊಳಚೆ ನೀರು ಕಸದಿಂದ ಶಾಲಾ ಆವರಣ ಕೆಟ್ಟ ಸ್ಥಿತಿಯಲ್ಲಿದ್ರೂ ಕೂಡ ಸ್ವಚ್ಛ ಮಾಡುವ ಕೆಲಸವನ್ನ ಈವರೆಗೂ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈತ ನರೇಗಾ ಯೋಜನೆಯಡಿ ಶಾಲಾ ಆವರಣದಲ್ಲಿ ಶೌಚಾಲಯವನ್ನ ಅರ್ಧಂಬರ್ಧ ಮಾಡಿ ಬಿಲ್ಲು ಮಾಡಿಕೊಂಡಿದ್ದು ಮಕ್ಕಳಿಗೆ ಬಯಲಲ್ಲಿಯೇ ಶೌಚಾಲಯಕ್ಕೆ ಹೋಗಬೇಕಾಗಿದೆ. ಅದೆಷ್ಟೋ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯ ಪಾವಗಡಕ್ಕೆ ಬರೋಷ್ಟರಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸದಿದ್ದಲ್ಲಿ ಜುಲೈ 21ಕ್ಕೆ ಸಿದ್ದರಾಮಯ್ಯ ಪಾವಗಡಕ್ಕೆ ಬಾರದಂತೆ ಗೇರವ್ ಹಾಕ್ತೇವೆ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮೂಲಭೂತ ಸೌಕರ್ಯದಿಂದ ವಂಚಿತರಾದ ಗೌಡೆಟ್ಟಿ ಗ್ರಾಮ ಅಕ್ಷರಶಃ ಇಲ್ಲಿನ ಜನ ನರಕದಲ್ಲಿ ಜೀವನ ಮಾಡ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕಾಗಿದೆ. ಇಲ್ಲವಾದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಗೇರವ್ ಹಾಕುವ ಎಚ್ಚರಿಕೆ ನೀಡಿದ್ದು ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.